ನೀವೇನು ಮಾಡಿದ್ದೀರಾ? ಆ ಯೋಜನೆಗೆ ತಕ್ಕಂತೆ ಅವರು ಕೆಲವು ಯೋಜನೆಗಳನ್ನ ಅವರು ಡೂಪ್ಲಿಕೇಟ್ ಕೊಡ್ತಾರೆ. ಯಾವುದೋ ಈಗ ಹೇಳಿದ್ರಲ್ಲ ಬಸ್ಸಲ್ಲಿ ಓಡಾಡೋಲ್ಲ ಅಂಥವಕ್ಕಲ್ಲ, ರಿಯಲ್ ಆಗಿ ಆ ಜನಾಂಗಕ್ಕೆ, ಆ ಕೇರಿಗಳಿಗೆ, SC ST ಕೇರಿಗಳೇನಿದೆ ಆ ಕೇರಿಗಳ ಜನಾಂಗದ ವಿದ್ಯಾಭ್ಯಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅವ್ರಿಗೆ ಹಣವನ್ನು ಕೊಡುವಂಥದ್ದಕ್ಕೆ ಆ ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವತ್ತೇ ಹೇಳಿದೆ. ಕೊಡಿ, ಈಗ ಅವಾಗ ಈ ತಾರತಮ್ಯ ಕಡಿಮೆ ಆಗುತ್ತೆ. ನೀವು ಕೊಟ್ಟಿಲ್ಲ. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟೇ ದೊಡ್ಡ ಇದು ಮಾನಪಲ್ಲಿ, ಅವ್ರನ್ನೇನು ಹಿಡಿಯೋರು ಕೇಳೋರು ಏನೂ ಇಲ್ಲ. ಅವರೇ ಎಲ್ಲ ಮುಖ್ಯಮಂತ್ರಿಗೆ ಅಧ್ಯಕ್ಷತೆ ಕೊಟ್ಟು ಎಲ್ಲ ಬರೆದು ಕೊಟ್ಬಿಡ್ತಾರೆ. ಆ ಡಿಪಾರ್ಟ್ಮೆಂಟ್ ಏನು ಇದೇ ಇಲ್ಲ, ಮರ್ಯಾದೆನೇ ಇಲ್ಲ, ಸ್ವತಂತ್ರ ಇಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಸ್ವತಂತ್ರವಾಗಿ ಹಂಚಬೇಕು. ಅದರಲ್ಲಿ ಹೇಳಿದ್ದಾರೆ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ಲಾನ್ ಅಲ್ಲಿ ಯಾವ ಟು ಮಾನಿಟರ್ SC ST ಹಣನ ಒಂದು ನ್ಯಾಯ ಪೈಸೆ ದುರುಪಯೋಗ ಆಗುವಂತ ಮಾನಿಟರ್ ಮಾಡೋ ಅಧಿಕಾರನೂ ಆ ಇಲಾಖೆ ಕೊಟ್ಟಿದ್ದಾರೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷರ, ರಾಜ್ಯ ಕೊಟ್ಟಿದ್ದೀರಾ? ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕೊಟ್ಟಿಲ್ಲ. ವರ್ಷಕ್ಕೆ 2 ಬಾರಿ ಸೇರಿ ರಾಜ್ಯ ಪರಿಷತ್ ಈ ವಿಚಾರ ಸಮುದಾಯ ಪರವಾಗಿ ಮುಖ್ಯಮಂತ್ರಿಗಳು 2 ಬಾರಿ ಕರೀತಾ ಇದ್ದಾರೆ. ಮಹಾರಾಷ್ಟ್ರ ಮತ್ತು ಆರ್ಥಿಕ ಇಲಾಖೆ ಪರಿಶಿಷ್ಟ ಜಾತಿ ತಮ್ಮ ರಾಜ್ಯಗಳಲ್ಲಿ ಯೋಜನೆಗೆ ಅವು ತಮ್ಮ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಜನಸಂಖ್ಯೆ ಆಧಾರ ಇಲಾಖೆಯನ್ನು ಬಜೆಟ್ ಮುಂದಿನ 5 ವರ್ಷದ ಯೋಜನೆಗಳು ರೂಪ ಮಾಡ್ತದೆ. ಪ್ರತಿಯೊಂದು ನೋಡೆ ಮತ್ತೆ ಬಜೆಟ್ ತಯಾರು ಮಾಡಿರೋದು. SC ST ಯೋಜನೆಗೆ ರೂಪಿಸುವಾಗ ಅವುಗಳ ಜಾರಿಗೆ ಆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯನ್ನು ನ್ಯೂಡಲ್ ಏಜೆನ್ಸಿಯಾಗಿ ಮಾಡತಕ್ಕದ್ದು. ನ್ಯೂಡಲ್ ಏಜೆನ್ಸಿಯನ್ನ ಮಾಡೋದು. ಅವರು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಕೊಡಬೇಕು, ಅವ್ರು ಖರ್ಚು ಮಾಡಿದಾರ, ಬೋಗಸ್ ಹಣ ಕೇಳ್ತಾ ಇದ್ದಾರ, ಅದು ರಿಯಲ್ ಆಗಿ SC ST ಜನಾಂಗಕ್ಕೆ ಹೋಗುತ್ತಾ ಅಥವಾ ಬೇರೆ ರೀತಿ ಹೋಗುತ್ತಲ್ಲ, ಆಗ ಹೋಗ್ಬಾರ್ದು. ಅದನ್ನೆಲ್ಲ ನೋಡೋವಂಥ ಅಧಿಕಾರವನ್ನ ಆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು SC ST ಬಗ್ಗೆ ಬಹಳ ಇದಾಗ್ತಾರೆ ಮಾಡಿ. ಇವಾಗ ನೀವು ಸ್ವತಃ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಕೊಡಿ ಅವರಿಗೆ, ಸ್ವತಂತ್ರ ಕೊಡಿ ಅವರಿಗೆ. ಈ ಕಾಯ್ದೆ 5 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ಅದರಿಂದ ನಾವು SC STಗಳ ಹಣವನ್ನು ಬದಲು ಮಾಡಿಲ್ಲ, ಬೇರೆ ಕಡೆ ಕೊಟ್ಟಿಲ್ಲ. ಮಾತಾಡಬೇಡಿ. 70 ಕಾಯ್ದೆನ ದುರುಪಯೋಗ ಮಾಡಿದವರು ಬಿಜೆಪಿ. Lakhs of rupees belong to SC ST is misused by the BJP government. Then BJP government. ನಿಮಗೆ ನಾಚಿಕೆ ಮಾಡೋ ಇದೆಯಾ? ನಿಮಗೆ ನಿಮ್ಮ ಅವಧಿನಲ್ಲಿ ಆದದ್ದು. ನೀನು ಸರ್ಕಾರ ಪ್ರತಿನಿಧಿಯಾಗಿ ತಪ್ಪಾಗಿ ಮಾತಾಡಿ. ನಿಮಗೆ ಆತ್ಮಗೌರವ ಇದ್ರೆ ನಿಮ್ ಸರ್ಕಾರ ನಡ್ಕೊಂಡಿದ್ದೀರ, ನೀವು ಖಂಡಿಸಿ. ಲಕ್ಷಾಂತರ ಕೋಟಿನ ಆ 70 ಕ್ಲಾಸ್ ಬಸವಂತಪ್ಪ ದುರುಪಯೋಗ ಮಾಡಿದವರು ನೀವು. ನೀವು ಇವತ್ತು ಮಾತುಗೋಸ್ಕರ ಉಪಯೋಗಿಸ್ತೀರಾ? ಹೇಳ್ರಿ 70 ನಾವು ನಮ್ಮ ಮುಖ್ಯ ನೀವು ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಿ. ಅಧ್ಯಕ್ಷರೇ ಅವ್ರು ಯಾಕೆ ಮಾತಾಡ್ತಾರೆ ಸುಮ್ಮನೆ ಅಲ್ಲಿಂದ? ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಬಸಂತಪ್ಪ ಕೂತ್ಕೊಳ್ಳಿ, ಈಗ ಮತ್ತೆ ಮಾತಾಡೋಕೆ